ಅಗ್ನಿ ಸಾಕ್ಷಿ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅವ್ರ ತಂಗಿ ಏನಿರ್ತಾಳಲ್ಲ ಅದೇ ಫ್ರೆಶ್ ಅಪ್ ಆಗಿ ಅವ್ರ ತಂಗಿ ಯಾರ ಹತ್ರನೋ ಮಾತಾಡ್ತಾ ಇರ್ತಾಳೆ ಯುವಿ ಹತ್ರ. ಅವರು ಸಾಕ್ಷಿಯವರು ಫ್ರೆಶ್ ಅಪ್ ಆಗಿ ಹೊರಗಡೆ ಬರ್ತಾರೆ. ಸಾಕ್ಷಿ ಅವ್ರು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದಾಗ ತಗೊಳ್ಳಿ ಇದೇನಾದರೂ ಬೇಕಾ ನಿಮಗೆ ಮಾಯಿಶ್ಚರೈಸರ್ ಅಂತೆಲ್ಲ ಹೇಳಿದೆ. ಬೇಡ ಇಲ್ಲ ಪರವಾಗಿಲ್ಲ ಒಂದು ನಿಮಿಷ ನೀವು ಎಲ್ಲದಕ್ಕೂ ಮುಜುಗರ ಪಟ್ಕೊತೀರಾ ತಗೊಳ್ಳಿ ಕಾಜಲ್ ತಗೊಳ್ಳಿ ಅಂತ ತಾನೇ ಎದ್ದೋಗಿ ತೊಗೊಂಬಂದು ಕೊಡ್ತಾಳೆ ಕಾಜಲ್. ತಾನು ಸರಿ ಮಾಯಿಶ್ಚರೈಸರು ಕಾಜಲ್ ಎಲ್ಲ ಹಚ್ಕೊಂಡ್ಮೇಲೆ ನೆಕ್ಸ್ಟ್ ಸಾಕ್ಷಿ ತನ್ನ ಬ್ಯಾಗ್ ಒಳಗೆ ಏನೋ ಹುಡುಕ್ತಾ ಇರ್ಬೇಕಾದ್ರೆ ಖಡ್ಗ ನೋಡ್ತಾ ಇದು ಖಡ್ಗ ಅಣ್ಣಂದು ಅಂದಲ್ಲ. ಹೌದಾ ಇದು ಹೆಂಗೆ ನಿಮ್ಮ ಹತ್ರ ಬಂತು ಅಂತೆಲ್ಲ ಹೇಳಿದಾಗ ಹೌದಾ ಅದು ಅಂತೆಲ್ಲ ಹೇಳಿ ಸುಮ್ಮನಾಗ್ಬಿಡ್ತಾ. ಅದೇ ಟೈಮಿಗೆ ನಂಗೆ ಗೊತ್ತು ನಿಮಗೇನೋ ಕಷ್ಟ ಬಂದಿದೆ, ಅದೇ ನಮ್ಮಣ್ಣ ಕಾಪಾಡಿದಾನ. ನಮ್ಮಣ್ಣ ನೋಡೋಕ್ಕೆ ಕೋಪ ಥರ ಕಾಣಿಸ್ತಾನ, ಆದರೆ ಕೋಪ ಥರ ಕಾಣಿಸುತ್ತೆ. ಆದರೆ ಕಷ್ಟ ಅಂತ ಬಂದಾಗ ಕಣ್ಣು ಮುಚ್ಕೊಂಡು ನಂಬೋದು ನಮ್ಮಣ್ಣನ ಅಂತೆಲ್ಲ ಹೇಳಿದ. ಹೌದಾ ಸರಿ ಅಂತೆಲ್ಲ ಹೇಳಿ ಈ ಕಡೆ ಮನೀಷು ಮತ್ತು ಅವ್ರ ತಂಗಿ ಅವರಮ್ಮ ಎಲ್ಲರೂ ಅವರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅಗ್ನಿ ಅದೇ ಏನೇನು ಮಾಡಬೇಕು ಏನೇನೆಲ್ಲ ನೆಕ್ಸ್ಟ್ ಪ್ಲ್ಯಾನು. ಒಂದ್ಸಲ ನಾನು ಫೇಕ್ ಕಾಲ್ ಮಾಡಿ ನಾನೆಲ್ಲ ಸಿಕ್ಕಾಕೊತೀನಿ ಅಂತ ಭಯಪಟ್ಟಿದ್ದೆ. ಎಷ್ಟೆಲ್ಲ ನೀನು ಈ ಥರ ಮಾಡಿ ಆ ಸಾಕ್ಷಿ ಬಗ್ಗೆ ಎಷ್ಟು ಕನ್ಸರ್ನ್ ಬಂದಿದೆ. ಅವನು ನಿನಗೇನೋ ಗೊತ್ತಿಲ್ಲ, ಅವನು ಅಂಬಿಕಾ ಥರನೇ ಇರೋದೆಲ್ಲ ಸೇಮ್ ಅವ್ರ ಅಮ್ಮನ ಥರನೇ. ಅವ್ನ ಮನಸ್ಸಲ್ಲಿ ಎಷ್ಟೇ ಕೋಪ ಎಷ್ಟೇ ದ್ವೇಷ ಇದ್ರೂ ಮರ್ತು ಬಿಡ್ತಾನೆ. ಅವನು ಅದನ್ನು ಕ್ಯಾರಿ ಮಾಡೋಕೆ ಹೋಗಲ್ಲ. ನೀನು ಕೇರ್ಫುಲ್ ಆಗಿರಬೇಕಿಲ್ಲ ಅಂತೆಲ್ಲ ಅವರಮ್ಮ ಬೈತಾ ಇರ್ತಾ, ಅವ್ರ ತಂಗಿ ಅವರಮ್ಮ ಎಲ್ಲ ಬೈತಾ ಇರ್ಬೇಕಾದ್ರೆ ಇವಾಗ ನೋಡಿ ಎಲ್ಲ ನಿನ್ನ ಕುತ್ತಿಗೆಗೆ ಬಂತು, ನಿಮಗೂ ಎಲ್ಲ ಸಮಸ್ಯೆ. ಈಗೇನಾದರೂ ಗೊತ್ತಾದರೆ ಕಂಪ್ನಿಯಿಂದ ಆಚೆ ಹಾಕಿ ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ. ಅದ್ರಾಗೂ ಅಗ್ನಿ ಗೊತ್ತಾದರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಅರವಿಂದ್ಗಂತೂ ಗೊತ್ತಾಗ್ಬಿಟ್ರೆ ಮುಗೀತು ಕತೆ ಅಂತೆಲ್ಲ ಹೇಳಿ ಅವರಮ್ಮ ಕೋಪ ಮಾಡ್ತಾಯಿ. ಹೌದಾ ಅಂತೆಲ್ಲ ಹೇಳಿ ಹಂಗೆ ಕನ್ವಿನ್ಸ್ ಮಾಡಿದೆ. ನೆಕ್ಸ್ಟ್ ಈ ಕಡೆ ಸಾಕ್ಷಿ ಸಾರ್ ರೂಮ್ ಎಲ್ಲಿದೆ ಅಂತೆಲ್ಲ ಕೇಳ್ದ. ಹೇಗೆ ಅಗ್ನಿ ಸಾರ್ ರೂಮ್ ಎಲ್ಲಿದೆ ಅಂದರೆ ಅಲ್ಲಿದೆ ಅಂತೆಲ್ಲ ಹೇಳೋದು. ಸರಿ ಅಗ್ನಿ ಒಳಗಡೆ ಹೋಗ್ತಾನೆ. ಅದು ಆಯಿಲ್ ಮಸಾಜ್ ಮಾಡಿ ಅವ್ರು ಹೋಗಿಬಿಟ್ಟಿರ್ತಾರಲ್ಲ, ಅವರು ಆಯಿಲ್ ಮಸಾಜ್ ಮಾಡಿ ಅವ್ರು ಹೋದ್ಮೇಲೆ ಕಡೆ ಅಗ್ನಿ ಇವು ಸಡನ್ನಾಗಿ ಬಂದರೆ ಶರ್ಟ್ ಹಾಕೊಂಡಿರೋ ಬನೀನು ಅನ್ಬೇಕಾ ಏನು ರೀ ಡೋರ್ ಸ್ನ್ಯಾಚ್ ಮಾಡೋಂಗಿಲ್ಲ ಹಾಗೆ ಬಂದುಬಿಡ್ತೀರಲ್ಲ ನೀವು ಅಂತೆಲ್ಲ ಹೇಳ್ದ. ಅದು ಸಾರ್ ಅದು ಥ್ಯಾಂಕ್ಸ್ ಸಾರಿ ಅಂತ ಹೇಳಕ್ಕೆ ಬಂದಿದೆ ಅಂತ. ಏನು ಥ್ಯಾಂಕ್ಸ್ ಏನು ಸಾರಿ ರೀ, ಹೋಗಿ ಡೋರ್ ಇದು ಮಾಡಿ ಬನ್ನಿ ಅಂತೆಲ್ಲ ಸರಿ ಅಂತೆಲ್ಲ ಸಾಕ್ಷಿ ಹೊರಗಡೆ ಬಂದಾಗ ಟವಲ್ ತೊಗೊಂಡು ಬನೀನು ಹಾಕ್ಕೊಂಡಿರ್ತಾನೆ. ಟವಲ್ ತೊಗೊಂಡು ಒತ್ಕೊಳಕಂತ ಹೋಗಿ ಎಣ್ಣೆ ಎಲ್ಲ ಚೆಲ್ಲಿ ಬಿಟ್ಟಿರ್ತಾನೆ. ಗೊತ್ತಿರಲ್ಲ ಸಾಕ್ಷಿಗೆ. ಬನ್ನಿ ಇವಾಗ ಸರ್ ಇವಾಗ ಬರ್ಬೋದಾ ಬನ್ನಿ ಇವಾಗ ಒಳಗಡೆ ಅಂತೆಲ್ಲ ಹೇಳಿ ಒಳಗಡೆ ಬರೋದಾಗ ಟವಲ್ ಹೊದ್ಕೊಂಡಿರ್ತಾನಲ್ಲ, ಅದು ಸಾಕ್ಷಿ ಏನು ಮಾಡ್ತಾಳ ಅದು ಎಣ್ಣೆ ಚೆಲ್ಲಿರೋ ಎಣ್ಣೆ ಮೇಲೆ ಕಾಲು ಜಾರಿ ಬೀಳ್ತೀನಿ ಅಂತೆಲ್ಲ ಹೇಳಿ ಅಗ್ನಿ ಸಾರ್ ಬನೀನೆಲ್ಲ ಹಿಡ್ಕೊಂಡ್ಬಿಡ್ದ. ಅಗ್ನಿ ಸಾರ್ ಬನೀನು ಹಿಡ್ಕೊಂಡಿದ್ದು ನೋಡಿ ಅಗ್ನಿ ಸಾರ್ ಏನು ರೀ ಅವತ್ತು ಶರ್ಟ್ ಹಾಕಿದಂಗೆ ಇವತ್ತು ಬನೀನು ಹರಿದಾಕ್ಬಿಟ್ಟಿದೆ ನೀವು ಅಂತೆಲ್ಲ ಹೇಳಿದೆ. ಆದರೂ ಕೇಳಿದ ಅದು ಬನೀನು ಹರಿದೇ ಹೋಗ್ಬಿಡಿದೆ. ಸಾಕ್ಷಿ ಬಿದ್ದೋಗ್ಬಿಡ್ತಾ ಅಂತ ಸಾರ್ ಹಿಡ್ಕೊಂಡ್ರು. ಏನು ರೀ ನಿಮಗೆ ನಿಂದ್ರಕ್ಕೂ ಆಗಲ್ಲ ಒಂದು ಅಂತೆಲ್ಲ ಹೇಳಿದ್ರು. ಅದು ಸರ್ ಸಾರಿ ಥ್ಯಾಂಕ್ಸ್ ಸಾರಿ ಎದಕ್ಕೆ ಥ್ಯಾಂಕ್ಸ್ ಎದಕ್ಕೆ ಅಂದರೆ ಸಾರಿ ಅಂತಂದೆ ಹೇಳಿದ್ದು ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ, ಥ್ಯಾಂಕ್ಸ್ ಅಂದರೆ ನೀವು ನನ್ನ ಕಾಪಾಡಿದ್ಕೆ ಅಂತ. ಸರಿ ಅಂತೆಲ್ಲ ಹೇಳಿ ಅದು ಏನೋ ಅಗ್ನಿ ಸಾರ್ನು ಅಲ್ಲೇ ಎಣ್ಣೆ ಮೇಲೆ ಹೋಗಿ ನಿಂತ್ಕೊಂಡು ಅವ್ರು ಜಾರ್ಕೊಂಡು ಬಿದ್ದು ಅವ್ರ ಮೇಲೆ ಸಾಕ್ಷಿನೂ ಬಿದ್ದೋಗ್ಬಿಟ್ಟಾಗ ಅಯ್ಯೋ ಇದೇನು ಇದು ಸಾರ್ ತುಂಬ ಪೆಟ್ಟಾಯ್ತಾ ಅಂತೆಲ್ಲ. ಹೆಂಗೆ ಪೆಟ್ಟಾಯ್ತು ಅಂದರೆ ನಿನ್ನೆ ಆ ರೌಡಿಗಳ ಹತ್ರ ಹೊಡೆದಾಡಿ ಇನ್ನೂ ಪೆಟ್ಟಾಗಿದೆ ಅಲ್ಲ ಸರ್. ಅದೇ ಇನ್ನೂ ಪೇನ್ ಇದೆ. ಸರಿ ಅಂತ ಇಬ್ಬರು ಎದ್ದು ನಿಂತು ಕಡಿದ ಸಾಕ್ಷಿ ಹೊರಗಡೆ ಅದು ಸಾರ್ ಇದು ಬನೀನು ಹಾರ್ದೋಗಿರೋ ಬನೀನು ಹಿಂಗೆ ಮುಚ್ಕೊಂಡ್ರೆ ಅಗ್ನಿ ಸಾರಿಗೆ ಮುಜುಗರ ಆಗ್ತಾ ಇರೋದು ನೋಡಿ ಸಾಕ್ಷಿ ಸರಿ ಸರ್ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಸಾಕ್ಷಿ ಹೊರಗಡೆ ಬಂದಿದ್ದು ನೋಡಿ ಆ ಕಡೆಯಿಂದ ನಿಕ್ಕಿ ಬಂದು ಏನು ನೀನೇ ಸಾಕ್ಷಿ ನಾವು ಹೊಸ ಅಲ್ಲ ಅಂತ. ಸರಿ ನೀವ್ಯಾರಂತ ಗೊತ್ತಾ? ನಾನು ನಿಮ್ಮ ಮಲ್ಲಿಕಾ ಮೇಡಮ್ ಮಗಳು ಅಂತೆಲ್ಲ ಹೇಳ್ದ. ಹೌದಾ ಮೇಡಮ್ ಅಂತೆಲ್ಲ ಹೇಳ್ದ. ಇವರಿಬ್ಬರು ಕನ್ವರ್ಸೇಷನ್ ಮಾಡ್ತಾ ಇರ್ತಾರೆ. ಇವರಿಬ್ಬರು ಈ ಕಡೆ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆಯಿಂದ ಅದಿತಿ ಬರ್ತಾ ನೀವಿಬ್ಬರು ಒಬ್ರಿಗೊಬ್ರು ಪರಿಚಯ ಆಗಿಲ್ವಲ್ಲ ಅಂತೆಲ್ಲ ಹೇಳ್ದ. ಅದೇ ಅಂತೆಲ್ಲ ಹೇಳಿದ್ರೆ ಇಲ್ಲ ಯಾರು ಅಂತ ಕೇಳಿದೆ. ಹಿಂಗೆ ಅವ್ರು ಪರಿಚಯ ಮಾಡ್ಕೊಂಡ್ರು ಅವರು ಅಂತೆಲ್ಲ ಹೇಳ್ತಾರೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಇವತ್ತಿನ ಎಪಿಸೋಡು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಗೋಪಿ ತುಂಬ ಸತಾಯಿಸ್ತಾ ಇರ್ತಾನೆ. ತುಂಬ ಇರಿಟೇಟ್ ಮಾಡ್ತಾ ಇರ್ತಾನೆ. ನಾಳೆ ಎಪಿಸೋಡ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆ ಎಪಿಸೋಡ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೋಡಿ ಒಮ್ಮೆ ಮನೆಯಲ್ಲಿ. ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.
ಇಲ್ಲಿ ಅವರು ತಂಗಿ ನಾಳೆ ಎಪಿಸೋಡಲ್ಲಿ ಅದಿತಿ ಬಂದು ನೋಡೋಣ ನೀನು ಪಿ ಎನ ಹುಡ್ಕಕ್ಕೆ ಹೋಗಿ ಆ ಸಲ ಆ ಜಗಳಗಂಟಿ ಹುಡ್ಕಕ್ಕೆ ಹೋದ್ರೆ ಪಿ ಎ ಸಿಕ್ಕಲ್ಲ. ಈಗ ನಿನ್ನ ಕೃಷ್ಣ ಹುಡ್ಕಕ್ಕೆ ಹೋದ್ರೆ ನಿನಗೆ ನಾಳೆ ಯಾರು ಸಿಗ್ಬೋದು ಗೆಸ್ ಮಾಡು ಅಂತ ಅದಿತಿ ತುಂಬ ಅಂದರೆ ತುಂಬ ಗೋಳಾಡಿಸ್ತಾ ಇರ್ತಾಳೆ. ನಾಳೆ ಎಪಿಸೋಡ್ ಇದು. ಪ್ಲೀಸ್